ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ಕಾಶ್ಮೀರ್ ಅಟ್ಯಾಕ್ ಆಗಿರೋದು ಗೊತ್ತೇ ಇದೆ ಅಲ್ವಾ ಸರ್ ನಮಗೆಲ್ಲ? ಸೊ ಪ್ರತಿ ಹಿಂದೂಗಳಿಗೂ ಕೂಡ ರಕ್ತ ಕುದಿಯುತ್ತೆ ಆ ಘಟನೆಯನ್ನ ಮತ್ತೆ ನಾವು ನೆನಪು ಮಾಡ್ಕೊಂಡಂತ ಸಂದರ್ಭದಲ್ಲಿ. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಏನಂತಂದ್ರೆ ಅವರು ಮಾಡೋ ಇದಕ್ಕೆ ಕುತಂತ್ರ ಬುದ್ಧಿ ಮಾಡ್ತಾರೆ. ಆಮೇಲೆ ಅಲ್ಲಿ ಜನಗಳಿಗೆ ಸೇಫ್ಟಿ ಕೊಡಲ್ಲ. ಬಟ್ ಅಲ್ಲಿರೋರು ಏನು ಮಾಡ್ತಾರೆ, ಕಾಶ್ಮೀರದವರೇ ಅವ್ರಿಗೆ ಸಪೋರ್ಟ್ ಕೊಟ್ಟು ಕೆಲವರೆಲ್ಲ ಟೆರರ್ಸ್ ಎಲ್ಲ ಅಲ್ಲಿ ಸೇರಿಸ್ಕೊಂಡು ಪಾಕಿಸ್ತಾನದವರೇ ಸಪೋರ್ಟ್ ಮಾಡಿ ಅವ್ರು ಟೆರರ್ಸ್ನ ಸೇರಿಸ್ಕೊಂಡು ಕೆಟ್ಟ ಕೆಲಸ ಮಾಡಿಸ್ತಾರೆ. ಆಮೇಲೆ ಇವನು ಹಿಂದೂನ ಮುಸ್ಲಿಮ್ ಅಂತ ಅಲ್ಲಿ ಇದು ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಗೊತ್ತಿಲ್ದಂಗೆ ಇದು ಮಾಡಿ ಶೂಟ್ ಮಾಡ್ತಾರೆ. ಅವೆಲ್ಲ ಶುದ್ಧ ತಪ್ಪಾಗತ್ತೆ. ಆ ಥರ ಮಾಡಬಾರ್ದು. ಮನುಷ್ಯನಿಗೆ ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಹಾಕಿದರೆ ಅವ್ನು ಏನಾಗುತ್ತೆ ಮೇಡಮ್? ಆ ಥರ ಅವೆಲ್ಲ ಮಾಡಬಾರ್ದು. ಆಮೇಲೆ ಅಲ್ಲಿ ಬರೀ ಮುಸ್ಲಿಮ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾರೆ, ಹಿಂದೂಗಳಿಗೆ ಪ್ರಾಮುಖ್ಯತೆ ಕೊಡಲ್ಲ. ಅದು ಬಹಳ ತಪ್ಪಾಗತ್ತೆ. ಆಮೇಲೆ ಇಲ್ಲಿನ ನಮ್ಮ ಸರ್ಕಾರ ಚೀಫ್ ಮಿನಿಸ್ಟ್ರು ಕೂಡ ಅವ್ರ ಬಗ್ಗೆ ತಪ್ಪು ಮಾತಾಡಿದ್ದಾರೆ, ಸಿದ್ದರಾಮಯ್ಯ. ಆ ಥರ ಮಾತಾಡಬಾರ್ದು. ಅವ್ರು ನಮ್ಮ ಇಂಡಿಯಾದಲ್ಲಿ ಹುಟ್ಟಿ ಅವ್ರು ಈ ಥರ ಮಾಡಿದ್ದು ಬಹಳ ತಪ್ಪು. ಯಾಕಂದರೆ ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಇಂಡಿಯಾಗೆ ಈ ಥರ ತಪ್ಪು ಕಲ್ಪನೆಗಳೆಲ್ಲ ಮಾಡೋದು ಭಾಳ ತಪ್ಪಾಗತ್ತೆ. ಅದೆಲ್ಲ ಮಾಡಬಾರ್ದು. ಅವರೊಬ್ಬರೇ ಹಿಂದೂ ಆಗುಟ್ಟಿ ಅವ್ರು ಮುಸ್ಲಿಂ ಕಂಟ್ರಿಗೆ ಅವ್ರನ್ನೇ ಓಡಿಸ್ಬೇಕು ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯನ. ಅವ್ರು ಮಾಡಿರೋದು ತಪ್ಪು, ಭಾಳ ತಪ್ಪು. ಆ ಥರ ನಮ್ಮ ಕರ್ನಾಟಕ ಆಗಲಿ ನಮ್ಮ ಆಲ್ ಓವರ್ ಇಂಡಿಯಾ ಎಲ್ಲರೂ ಒಂದೇ, ಹಿಂದೂಗಳಂದ ಮೇಲೆ ಎಲ್ಲ ಒಂದೇ. ಅವ್ರಿಗೆ ರಕ್ಷಣೆ ಕೊಡಬೇಕು. ಅಂದರೆ ಮಿಲ್ಟ್ರಿದು ತಪ್ಪಿದೆ. ಅಲ್ಲಿ ಯಾವಾಗ ಅವರು ಟೆರರ್ಸ್ ಹೋದ್ರು ಮುಂಚೆನೇ ಇವರು ಮುನ್ಸೂಚನೆಯಿಂದ ಅಲ್ಲಿ ಸೆಕ್ಯೂರಿಟಿ ಹಾಕಬೇಕಿತ್ತು. ಇವರು ತಪ್ಪು ಮಾಡಿದ್ದಾರೆ. ಯಾವಾಗ ಅವರು ಟೂರಿಸಮ್ ಅಂತ ಮಾಡಿದ ಅವರು ನಮ್ಮ ದೇಶದಿಂದ ಅವ್ರಿಗೆ ಇನ್ಕಮ್ ಇದೆ. ಬಟ್ ಅಷ್ಟೆಲ್ಲ ಹೋಟೆಲ್ ಉದ್ದಿಮೆ ಆಗಲಿ ಒಂದು ಎಲ್ಲದಕ್ಕೂ ಇನ್ಕಮ್ ಇದ್ದು ಅವ್ರು ನಮ್ಮನ್ನೇ ಇದು ಮಾಡಿದರೆ ಇನ್ನು ಯಾರು ಹೋಗ್ತಾರೆ ಮೇಡಮ್ ಟೂರಿಸಮ್ಗೆ? ಎಲ್ಲರಿಗೂ ಬ್ಯಾಡ್ ಬಿಹೇವ್ ಬರುತ್ತೆ. ಅದೆಲ್ಲ ಮಾಡಬಾರ್ದು. ಅದರಲ್ಲಿ ನಮ್ಮ ಈಗ ಆಂಧ್ರ ಚೀಫ್ ಮಿನಿಸ್ಟರ್ ಆಗಲಿ, ತಮಿಳ್ನಾಡವರು ಯಾರೇ ಆಗಲಿ, ನಮ್ಮ ಇಂಡಿಯಾ ಎಲ್ಲ ಒಂದೇ ಅಂತೇಳಿ ಅವ್ರು ಮಾತಾಡ್ರೆ, ಈ ಸಿದ್ದರಾಮಯ್ಯ ಏನು ಮಾತಾಡ್ತಾನೆ, ತಪ್ಪು ಮಾತಾಡ್ತಾನೆ. ನಮ್ಮ ಇದರಲ್ಲೇ ಇದ್ದುಕೊಂಡು ಪಾಕಿಸ್ತಾನ ಸಪೋರ್ಟ್ ಮಾಡ್ತಾನೆ. ಅದು ತಪ್ಪು, ತಪ್ಪು. ಅವ್ರು ಮಾಡೋದು ಸರಿ ಇಲ್ಲ. ಈ ಥರ ಮಾಡಬಾರ್ದಾಗಿತ್ತು. ಆ ಥರ ಅದು ಮಾಡೋದು ಭಾಳ ಅನ್ಯಾಯ, ಭಾಳ ಇದು ಮೇಡಮ್. ಅವ್ರು ಎಷ್ಟೇ ಇದಿರಲಿ, ಏನೇ ಕೆಲಸ ಮಾಡಲಿ, ಅವ್ರು ಮಾಡೋದು ಸರಿ ಇಲ್ಲ. ಈ ಥರ ಆಗಿದೆ ಸರ್. ಇವಾಗ ಬೇರೆ ದೇಶಗಳು ಸಹ ನಮಗೆ ಯುದ್ಧಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಹೌದು, ಮಾಡೋದಂದ್ರೆ ಸಪೋರ್ಟ್ ಮಾಡ್ತಾರೆ. ಅವ್ರನ್ನ ನಂಬಕ್ಕಾಗಲ್ಲ ಮೇಡಮ್. ಬೇರೆ ದೇಶಗಳು ಸುಮ್ಮನೆ ನಮ್ಮ ಕಡೆ ಇದ್ದಂಗೆ ಇದ್ದು ಅವ್ರು ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅವರು. ಈಗ ಸಪೋಸ್ ತಗೊಳ್ಳಿ, ಈಗ ಈ ಅರಬ್ ಕಂಟ್ರೀಸು ಅವರು ಸುಮ್ಮನೆ ಮೇಲೆ ಮಾತಾಡ್ತಾರೆ, ಒಳಗಡೆ ಎಲ್ಲ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ. ಈಗ ಇದಾಗಲಿ ಅವರೆಲ್ಲ, ಈಗ ಟರ್ಕಿ ಆಗಲಿ ಅಥವಾ ಚೈನಾದವನಷ್ಟು ಕುತಂತ್ರ ಇನ್ಯಾರಿಲ್ಲ. ಚೈನಾದವನಷ್ಟು ಎಲ್ಲರಿಗಿನ್ನ ಕುತಂತ್ರ ಬುದ್ಧಿ ಅಂದರೆ ಚೈನಾದವನು. ಮೊದಲು ಅವನ್ನ ಯಾರಿಗೂ ಸೇರಿಸ್ಬಾರ್ದು, ಅವನು ಪ್ರಾಡಕ್ಟೇ ತೊಗೋಬಾರ್ದು ಅಂಥ ಕಳ್ಳ ಅವನು ಚೈನಾದವನು. ಅವೆಲ್ಲ ಮಾಡಿದ್ದು ಭಾಳ ತಪ್ಪು. ಬೇರೆ ಕಂಟ್ರೀಸ್ ನಮ್ಗೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಮ್ಮ ಇಂಡಿಯಾ ಅಂದರೆ ಶಾಂತಿಯುತ ಪ್ರದೇಶ. ನಮ್ಮ ಇಂಡಿಯಾದವರು ಶಾಂತಿ ಪಾಲನೆ ಮಾಡ್ತಾರೆ. ಅವರೆಲ್ಲ ಬರೀ ಇದು ಮಾಡಿಕೊಂಡು ಇದು ಮಾಡ್ತಾರೆ. ಅವೆಲ್ಲ ಮಾಡೋದು ಭಾಳ ತಪ್ಪು, ಮಾಡಬಾರ್ದು ಅಂತ. ಅಂದರೆ ಈ ನಮ್ಮ ಮಿಲ್ಟ್ರಿ ಆಗಲಿ, ನಮ್ಮ ಇದಾಗಲಿ ಯಾವತ್ತೂ ಯಾಮಾರಬಾರ್ದು. ಎಲ್ಲೂ ಸೆಕ್ಯೂರಿಟಿ ಟೈಟ್ ಮಾಡಬೇಕು. ಆ ಥರ ಮಾಡಿದರೆ ಒಳ್ಳೇದಾಗುತ್ತೆ ಮೇಡಮ್. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ, ಭಾಳ ತಪ್ಪು. ಸರ್, ಇವಾಗ ಯುದ್ಧ ಏನಾದರೂ ಘೋಷಣೆ ಆಯಿತು ಅಂತ ಅನ್ಕೊಳ್ಳೋಣ. ಅಂದರೆ ಘೋಷಣೆ ಆದರೆ ಮೊದಲು ಯುದ್ಧ ಮಾಡಿ ಅವ್ರು ಯಾರು ಟೆರರ್ಸ್ ಇರಲಿ, ಅವ್ರು ಇದೇ ಇರಲಿ, ಹೊಡೆದಾಕ್ಬೇಕು ಮೇಡಮ್. ಅವ್ರಿಗೆ ಬಿಡಲೇಬಾರ್ದು ಸ್ವತಂತ್ರವಾಗಿ. ನಮ್ಮ ದೇಶದಲ್ಲೇ ಉಪ್ಪು ಅನ್ನ ತಿಂತಾರೆ, ನೀರು ಕುಡಿತಾರೆ, ನಮಗೆ ದ್ರೋಹ ಬಗೀತಾರೆ ಇಲ್ಲಿನವರು ಕೂಡ. ಅವೆಲ್ಲ ಮಾಡಬಾರ್ದು. ಈಗ ಅವ್ರು ನಮ್ಮ ದೇಶದಿಂದ ತಾನೇ ಅವ್ರ ರಕ್ಷಣೆ. ಇಲ್ಲಿ ಅನ್ನ ತಿಂತಾರೆ, ಇಲ್ಲಿ ಊಟ ಮಾಡ್ತಾರೆ, ನಮಗೆ ಸಪೋರ್ಟ್ ಕೊಡೋದು ಅವ್ರು ಸಪೋರ್ಟ್ ಕೊಡ್ತಾರೆ. ಅದು ತಪ್ಪಾಗತ್ತೆ, ಭಾಳ ತಪ್ಪು. ಅದು ಮಾಡಬಾರ್ದು. ಸರ್, ಯುದ್ಧ ಘೋಷಣೆ ಏನಾದರೂ ಆದರೆ ಆರ್ಥಿಕವಾಗಿ ಎರಡೂ ದೇಶಕ್ಕೂ ಕೂಡ ನಷ್ಟವಾಗುತ್ತೆ ಅಂತ ಅಂತಾರೆ. ಆಗುತ್ತೆ ಮೇಡಮ್, ಆರ್ಥಿಕವಾಗಿ ನಷ್ಟ ಆಗುತ್ತೆ. ನಷ್ಟ ಆದರೂ ಪರವಾಗಿಲ್ಲ, ಅವ್ರಿಗೆ ಹಿಮ್ಮೆಟ್ಟಿಸ್ಬೇಕು. ಒಂದ್ಸಲಿ ನಾವು ಬಿಟ್ಟು ಅಂದರೆ ಇನ್ನೊಂದ್ಸಲ ಅದೇ ಕೆಲಸ ಮಾಡ್ತಾರೆ. ಈಗ ಮೊದಲು ಇದು ದಾಳಿ ಆದಾಗ ಇವರು ಇದು ಮಾಡಿದರು, ಅದೇ ಥರ ಇನ್ನೊಂದು ಸಲ ಮಾಡಿ ಅವ್ರಿಗೆ ಇದು ಕೊಡ್ಬೇಕು ಮೇಡಮ್. ಇಲ್ಲಾಂದ್ರೆ ಮಾತ್ರ ಅವ್ರು ಪದೇ ಹಿಂಗೆ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ನಾವು ಎಷ್ಟು ಇದು ಮಾಡಿದ್ರು ಅವ್ರು ನಮ್ಗೆ ಇದೇ ಥರ ತೊಂದರೆ ಕೊಡ್ತಾ ಇರ್ತಾರೆ. ಅದು ಮಾಡೋಕ್ಕೆ ಬಿಡಬಾರ್ದು. ಅವ್ರು ಏನು ಇದು ಮಾಡ್ತಾರೋ ಅದಕ್ಕೆ ಡಬಲ್ ನಾವು ಶಿಕ್ಷೆ ಕೊಡಬೇಕು. ಆವಾಗ ಅವ್ರು ಸರಿ ಹೋಗೋದು, ಇಲ್ಲಾಂದ್ರೆ ಸರಿ ಹೋಗಲ್ಲ. ಅಂದ್ರೆ ಸರ್, ಭಾರತೀಯರು ನಾವೆಲ್ಲ ಶಾಂತಿ ಪ್ರಿಯರು ಅಂತ ನಮ್ಮ ಮೇಲೆ ಈ ತರ ಮಾಡ್ತಾರೆ ಏನು ಅಂತ ನಮ್ಮ ಮೇಲೆ. ಅದಕ್ಕೆ ಅವರು ಈ ಥರ ಮಾಡೋದು ನೋಡಿ. ಈಗ ಮೊನ್ನೆ ಅವ್ರು ಮಾಡಿದ ಅನ್ಯಾಯ ತಾನೆ ಮೇಡಮ್. ಯಾರೋ ಟೂರಿಸಮ್ಗೆ ಹೋಗ್ತಾರೆ ಇವರು. ಈಗ ನಿಮಗೆ ಗೊತ್ತಿದ್ರೆ ನಿಮಗೆ ಹುಷಾರಾಗ್ತೀರ, ನಿಮ್ಗೆ ಗೊತ್ತಿಲ್ಲ. ಯಾಮಾರಿಸಿ ಹೊಡೆಯೋದು ತಪ್ಪಲ್ವ ಮೇಡಮ್ ಹೇಳಿ? ಇವರು ಆ್ಯಕ್ಚುಲಿ ಈ ಟೂರಿಸಮ್ ಏನಕ್ಕೆ ಹೋಗ್ತಾರೆ? ಅವರು ಏನೋ ಒಂದು ಇದು ನೋಡ್ಕೊಂಬರೋಣ, ಪ್ರೇಕ್ಷಣೀಯ ಸ್ಥಳಗಳು ಚೆನ್ನಾಗಿ ಇದು ಮಾಡ್ಕೊಂಬರೋಣ ಅಂತೇಳಿ ಅಲ್ಲಿ ಹೋಗಿದ್ದಾರೆ. ಅವ್ರಿಗೆ ಗೊತ್ತಿದ್ರೆ ಅವ್ರು ಯಾಕೆ ಹೋಗ್ತಾಯಿದ್ರು? ಅವ್ರದ್ದೇ ದುಡ್ಡು, ಟ್ರಾವೆಲ್ಸ್ ದುಡ್ಡು, ಹೋಟೆಲ್ ದುಡ್ಡು, ಮತ್ತು ಈಗ ಕಾಶ್ಮೀರಕ್ಕೆ ದುಡ್ಡು ಹೋಗುತ್ತೆ. ಬಟ್ ಆದರೂ ಅವರು ಈ ಥರ ಟೂರಿಸಮ್ಗೆ ಈ ಥರ ಮಾಡಿದರೆ ಇನ್ನೊಂದು ಸಲ ಯಾರು ಹೋಗ್ತಾನೆ ಮೇಡಮ್? ಅವ್ರು ಎಷ್ಟೇ ನಂಬಿಕೆ ಕೊಟ್ಟರು ಹೋಗಲ್ಲ. ನಂಬಿಕೆ ದ್ರೋಹ ಮಾಡ್ದಂಗೆ ಆಯಿತು.
ಅವು ಮಾಡೋದು ಭಾಳ ತಪ್ಪು, ಮಾಡಬಾರ್ದು. ನಮ್ ದೇಶ ಪ್ರಗತಿಯತ್ತ ಸಾಕ್ತಾ ಇದೆ ಅಂತ ಏನೋ ಶತ್ರು ರಾಷ್ಟ್ರಗಳ ಈ ರೀತಿ ಮಾಡುತ್ತಾ? ಅದಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ಏನಾಗುತ್ತೆ ಅಂದರೆ ಮುಂದುವರಿತಾ ಅಂದರೆ ಅದಕ್ಕೇನಾದ್ರು ಒಂದು ಕಲ್ಲು ಹಾಕಬೇಕು ಅಂತ ಅವರು ಇದು ಮಾಡ್ತಾರೆ. ಅದು ಭಾಳ ತಪ್ಪಾಗುತ್ತೆ. ಈಗ ಚೈನಾದವ್ನು ಕಾಯ್ತಾನೆ ಇದ್ದಾನೆ. ಆ ಚೈನಾದವನಿಗೆ ನಾವು ಇಷ್ಟೆಲ್ಲ ಮಾಡಿದ್ರು ಅವ್ನು ಮಾಡೋದು ಇದೇ ತಪ್ಪು ಕೆಲಸ ಮಾಡ್ತಾರೆ. ಆ ಥರ ಮುಸ್ಲಿಂ ಕಂಟ್ರೀಸ್ ಏನಾಗುತ್ತೆ ಅಂದರೆ ಎಲ್ಲರೂ ಬ್ಯಾಡ್ ಇದು ಮಾಡ್ತಾರೆ ಇಂಡಿಯಾಗೆ. ಬಟ್ ಇಂಡಿಯಾ ಇಲ್ಲಿಯೂ ಎಷ್ಟೋ ಜನ ಇದ್ದಾರಲ್ಲ, ನಮ್ಮ ದೇಶದ ಅನ್ನ ತಿಂತಾರೆ, ನಮ್ಮ ದೇಶದ ಉಪ್ಪು, ನಮ್ಮ ದೇಶದ ನೀರು ಇದೆಲ್ಲ ಕುಡಿದು ನಮ್ಗೆ ದ್ರೋಹ ಬಗೀತಾರೆ. ಯಾಕೆ ಬಗೀಬೇಕು? ಅವು ಇಲ್ಲಿದ್ದುಕೊಂಡು ನಮಗೆ ಸಪೋರ್ಟ್ ಕೊಡಬೇಕು, ಅವರು ಬೇರೆಯವರು ಸಪೋರ್ಟ್ ಮಾಡಬಾರ್ದು. ಅದು ತಪ್ಪಲ್ವಾ ಮೇಡಮ್? ಆ ಥರ. ಸರ್, ಕೊನೆಯದಾಗಿ ಯುದ್ಧ ಘೋಷಣೆ ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ಸಪೋರ್ಟ್ ಕೊಡ್ತೀರಾ ಕೇಂದ್ರಕ್ಕೆ? ಮೇಡಮ್, ನಮ್ಮಲ್ಲಿ ಈಗ ಯುದ್ಧ ಘೋಷಣೆ ಆದಾಗ ನಮ್ಮ ಇಂಡಿಯಾದವರು ಎಲ್ಲರೂ ಸಪೋರ್ಟ್ ಕೊಡಲೇಬೇಕು ಮೇಡಮ್. ನಮ್ಮ ದೇಶ ಅಂದಮೇಲೆ ನಮ್ಮ ಪ್ರಾಣ ಹೋಗಲಿ ಏನೇ ಹೋಗಲಿ ನಾವು ಸಪೋರ್ಟ್ ಕೊಟ್ಟರೆ ಅವ್ರಿಗೂ ಧೈರ್ಯ ಬರೋದು. ನಾವೇ ಸಪೋರ್ಟ್ ಕೊಡಲಿಲ್ಲ ಅಂದರೆ ಹೇಗೆ ಧೈರ್ಯ ಬರುತ್ತೆ ಮೇಡಮ್? ನಾವು ಸಪೋರ್ಟ್ ಕೊಟ್ಟು ಮುನ್ನುಗ್ಗಿಸ್ಬೇಕು ಅವ್ರನ್ನ. ಆ ಥರ ಮಾಡಿದ್ರೇ ಅವರು ದಾರಿಗೆ ಬರೋದು, ಇಲ್ಲ ಅಂದ್ರೆ ದಾರಿಗೆ ಬರೋಲ್ಲ. ಆ ಥರ ಎಷ್ಟು ಹೊತ್ತು ಮೇಡಮ್ ಪಾಕಿಸ್ತಾನ ಇದು ಮಾಡೋದು? ಅದೇನು ದೊಡ್ಡ ಕಂಟ್ರಿನ? ನಮ್ಮ ಕರ್ನಾಟಕದಷ್ಟಿಲ್ಲ. ಮನ್ಸು ಮಾಡಿದರೆ ಇಂಡಿಯಾ 2 ಅವರಲ್ಲಿ ಇದು ಮಾಡ್ಕೊಂಬರ್ಬೋದು. ಅಂದರೆ ಅನ್ಯಾಯಕ್ಕೆ ಹೋಗಬಾರ್ದು ಅಂತ ಇವ್ರು ಥಿಂಕ್ ಮಾಡ್ತಾರೆ. ಬಟ್ ಅವ್ರು ಮಾಡೋದು ಸರಿ ಇಲ್ಲ ಅಲ್ವಾ ಮೇಡಮ್? ಮತ್ತೆ ಸರ್, ಕೊನೆಯದಾಗಿ ಯೂತ್ಸ್ಗೆ ಏನು ಒಂದು ಸಂದೇಶ ಕೊಡ್ತೀರಾ ಯುದ್ಧಕ್ಕೆ ಸಂಬಂಧಪಟ್ಟಂತೆ? ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಡಮ್, ನಮ್ಮ ದೇಶಕ್ಕೆ ಅವ್ರು ತೊಂದರೆ ಕೊಡುವಾಗ ನಾವು ಅವ್ರಿಗೆ ಇದು ಮಾಡಲೇಬೇಕು ಮೇಡಮ್. ಅನ್ಯಾಯದಿಂದಲೇ ಹೊಡಿಬೇಕು, ಇಲ್ಲಾಂದರೆ ಆಗಲ್ಲ. ಯಾವುದೇ ಇದಾಗಲಿ ಅವ್ರು ಮಾಡೋದು ಭಾಳ ತಪ್ಪು. ಆಮೇಲೆ ಇಲ್ಲಿರೋ ಸಿದ್ದರಾಮಯ್ಯ ಕರ್ನಾಟಕ ಚೀಫ್ ಮಿನಿಸ್ಟರ್ ಆಗಿದ್ದುಕೊಂಡು ಅವ್ರು ಹೇಳಿರೋ ಹೇಳಿಕೆ ಭಾಳ ತಪ್ಪಾಗುತ್ತೆ. ಮತ್ತು ಅವ್ರು ಹಿಂದೂ ಅಲ್ವಾ, ಮುಸ್ಲಿಂ ಆತ್ನು ಅಲ್ವಾ? ಅದು ಹೇಳ್ಬಾರ್ದಾಗಿತ್ತು. ಒಂದು ಕರ್ನಾಟಕದ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ಮುಖ್ಯಮಂತ್ರಿಯಾಗಿ ಈ ಥರ ಹೇಳಿದ್ರು ಭಾಳ ತಪ್ಪು, ಮಾಡಬಾರ್ದು. ಆತನಿಗೆ ಬುದ್ಧಿ ಇರಬೇಕು. ಮತ್ತು ಈಗ ಎಲ್ಲ ಚೀಫ್ ಮಿನಿಸ್ಟ್ರು ಎಲ್ಲ ಸ್ಟೇಟ್ ಅವರು ಇವ್ರಿಗೆ ಅಪೋಸಿಷನ್ ಬಿ ಜೆ ಪಿಗೆ ಅವ್ರು ಯಾಕೆ ಸಪೋರ್ಟ್ ಮಾಡ್ತಾರೆ? ಇವ್ರು ಯಾಕೆ ಸಪೋರ್ಟ್ ಮಾಡಲ್ಲ? ಏನು ಪಾಕಿಸ್ತಾನದವನ ನಮ್ಮ ಕರ್ನಾಟಕದವನಾಗಿ ಇಂಡಿಯಾದವನಾಗಿ ನಮ್ಗೆ ಸಪೋರ್ಟ್ ಕೊಡ್ಬೇಕು, ಅವ್ರಿಗೆ ಯಾಕೆ ಸಪೋರ್ಟ್ ಕೊಡ್ತಾನೆ? ತಪ್ಪಾಗುತ್ತೆ ಸಿದ್ದರಾಮಯ್ಯಂದು.